ಸ್ನೇಹಿತರೆ, ಈ ಕ್ಷಣದಲ್ಲಿ ಅಫ್ಘಾನಿಸ್ತಾನದಿಂದ ಬರುತ್ತಿರುವ ಸುದ್ದಿಗಳು ಜಗತ್ತು ರಾಜಕೀಯ ವಲಯಗಳಲ್ಲಿ ಗಲಭೆ ಎಬ್ಬಿಸುತ್ತಿವೆ. ಹೌದು, ಅಫ್ಘಾನಿಸ್ತಾನದಲ್ಲಿ ಭಾರತದ ಪ್ರಭಾವ ಇಷ್ಟೊಂದು ವ್ಯಾಪಿಸಿದೆ. ಪಾಕಿಸ್ತಾನ, ಚೀನಾ ಜೊತೆಗೆ ಅಮೆರಿಕಾವೂ ಕುದಿಯುಂಟಿದೆ. ಕಳೆದ ಕೆಲ ತಿಂಗಳುಗಳಿಂದ ಭಾರತಕ್ಕೆ ಒಂದಕ್ಕೊಂದು ಎಚ್ಚರಿಕೆಗಳನ್ನು ಕೊಡುತ್ತಿರುವ ಅಮೆರಿಕ ಇತ್ರದಿಂದಲೇ ಈಗ ಬಗ್ರಾಮ್ ಏರ್ಬೇಸ್ ಸಂಪೂರ್ಣವಾಗಿ ಭಾರತದ ನಿಯಂತ್ರಣಕ್ಕೆ ಬಂದು ನಿಂತಿದೆ. ನೆನಪಿರಲಿ, 2021ರಲ್ಲಿ ಅಮೆರಿಕ ಸೇನೆ ಒಮ್ಮೆಲೆ ಖಾಲಿ ಮಾಡಿಬಿಟ್ಟ ಆ ಬೇಸ್ ಅನ್ನು ಇಂದು ಭಾರತ ತನ್ನ ದೊಡ್ಡ ಸೈನ್ಯ ಕೇಂದ್ರವಾಗಿ ಮಾಚಿದೆ. ಸ್ಯಾಟಲೈಟ್ ಚಿತ್ರಗಳು ಸ್ಪಷ್ಟವಾಗಿ ತೋರಿಸುತ್ತಿವೆ. ಬಗ್ರಾಮ್ ಇನ್ನು ಏರ್ಬೇಸ್ ಮಾತ್ರವಲ್ಲ, ದಕ್ಷಿಣ ಏಷ್ಯಾದಲ್ಲಿ ಭಾರತದ ಅತ್ಯಂತ ಶಕ್ತಿವಂತ ಸೈನ್ಯ ಉಪಸ್ಥಿತಿಯ ಸಂಕೇತವಾಗಿ ಬದಲಾಗಿದೆ. ಈಗ ಈ ಭಾರತ-ಅಫ್ಘಾನ್ ಒಡನಾಟದ ಮೇಲೆ ಜಗತ್ತು ಮುಖ್ಯತೆಯೇ ನಿಜವಾಗಿ ನಿಜದ ಆಘಾತ ಬಂದದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಹೇಳಿಕೆಯಲ್ಲಿ ಭಾರತಕ್ಕೆ ನೇರ ಬೆದರಿಕೆ ಕೊಟ್ಟಾಗ. ಸುದ್ದಿಗಳ ಪ್ರಕಾರ ಅಮೆರಿಕ ತನ್ನ ಫೈಟರ್ ಜೆಟ್ಗಳನ್ನು ಬಗ್ರಾಮ್ನ ಕಡೆಗೆ ಕಳುಹಿಸಿದೆ. ವಾಷಿಂಗ್ಟನ್ ಡಿಸಿಯಿಂದ ನೇರ ಆದೇಶಗಳು ಬಂದಿವೆ. ಭಾರತ ತಕ್ಷಣ ಅಫ್ಘಾನಿಸ್ತಾನದಿಂದ ಹಿಂದೆ ಸರಿ ಹೋಗಬೇಕು. ಟ್ರಂಪ್ ಸ್ಪಷ್ಟವಾಗಿ ಹೇಳಿದರು, ಭಾರತ ಉದ್ದಿಮೆ ಬಗ್ರಾಮ್ ಏರ್ಬೇಸ್ ಅನ್ನು ಖಾಲಿ ಮಾಡಬೇಕು. ತಾಲಿಬಾನ್ಗೆ ಯಾವ ಸಹಾಯವೂ ನಿಲ್ಲಿಸಬೇಕು. ಅಲ್ಲದೆ ಅಮೆರಿಕ ಭಾರತದ ಮೇಲೆ ಹೊಸ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದೆ. ವಿಷಯ ನೇರ ಘರ್ಷಣೆಗೆ ಬಂದು ನಿಂತಿದೆ. ನಿಜವಾಗಿ ಭಾರತ ಕೊಟ್ಟ ಪ್ರತಿಕ್ರಿಯೆ ಕ್ಷೇಪಣಿಯಂತೆ ನೀಯಿತು. ಅಮೆರಿಕಕ್ಕೆ ನೇರವಾಗಿ ಹೇಳಿಬಿಟ್ಟಿತು, ನಮ್ಮ ರಾಷ್ಟ್ರೀಯ ಹಿತಗಳನ್ನು ರಕ್ಷಿಸುವುದು ನಮಗೆ ಬರುತ್ತೆ. ಯಾವ ಪ್ರಭಾವಕ್ಕೂ ನಾವು ವಂಚನೆ ಹೋಗಲ್ಲ. ಈ ಮಾತುಗಳು ಅಮೆರಿಕ ಅಧಿಕಾರ ಕಾರಿಡಾರ್ಗಳಲ್ಲಿ ಗೊಂದಲ ಮೂಡಿಸಿವೆ. ಟ್ರಂಪ್ನ ಕೋಪ ಈಗ ಮುಖ್ಯವಾಗಿ ಕಂಡುಬರುತ್ತಿದೆ. ಭಾರತದ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಪರಿಸ್ಥಿತಿ ಉದ್ರಿಕ್ತಗೊಂಡಿದೆ. ಭಾರತ ಅಮೆರಿಕಕ್ಕೆ ನೇರ ಕಠಿಣ ಎಚ್ಚರಿಕೆಯೇ ಕೊಟ್ಟಿದೆ. ಇದು ಸಾಮಾನ್ಯ ಹೇಳಿಕೆಯಲ್ಲ. ವಾಷಿಂಗ್ಟನ್ನಿಂದ ಕಾಬೂಲ್ವರೆಗೆ ಆತಂಕ ಮೂಡಿಸಿದ ಎಚ್ಚರಿಕೆ. ನಿಜವಾಗಿ ಬಗ್ರಾಮ್ ಏರ್ಬೇಸ್ ಕಡೆಗೆ ಬರುತ್ತಿರುವ ಅಮೆರಿಕ ಫೈಟರ್ ಜೆಟ್ಗಳ ಮೇಲೆ ಭಾರತದ ಗಮನ ಈಗಾಗಲೇ ಇದೆ. ಆದರೆ ಆ ಚಲನೆಗಳು ಗಡಿಗೆ ಸಮೀಪವಾಗುತ್ತಿದ್ದಂತೆ ಭಾರತ ಕಠಿಣವಾಗಿ ಸ್ಪಂದಿಸಬೇಕೆಂದು ನಿರ್ಧರಿಸಿತು. ಭಾರತ ತನ್ನ 300 ಗ್ಲೋಬ್ ಮಾಸ್ಟರ್ ಹೆವಿ ಲಿಫ್ಟ್ ವಿಮಾನಗಳ ಮೂಲಕ ಬಗ್ರಾಮ್ನಲ್ಲಿ ಇಲ್ಲಿವರೆಗೆ ಅತಿದೊಡ್ಡ ಸೈನ್ಯ ಚಲನೆ ಮಾಡಿದೆ. ಫೈಟರ್ ಜೆಟ್ಗಳು ಮಾತ್ರವಲ್ಲ, ಅತ್ಯಾಧುನಿಕ ಸ್ಮಾರ್ಟ್ ಟ್ಯಾಂಕ್ಗಳು, ಸ್ಟ್ರೈಕ್ ಆಯುಧಗಳು ಈಗಾಗಲೇ ಆ ಬೇಸ್ನಲ್ಲಿ ನೆಲೆಗೊಂಡಿವೆ. ಅಲ್ಲಿನ ವಾತಾವರಣ ಸಾಮಾನ್ಯ ನಿಯೋಜನೆಯಂತಲ್ಲ, ಯುದ್ಧ ಮಟ್ಟದ ಸಿದ್ಧತೆಯಂತಿದೆ. ಬಗ್ರಾಮ್ ಆಕಾಶದಲ್ಲಿ ಪ್ರತಿ ಚಲನೆಯ ಮೇಲೆ ಭಾರತದ ರಡಾರ್ ನಿಗಾ ನಿರಂತರವಾಗಿದೆ. ಈ ಕ್ರಮ ಜಗತ್ತನ್ನು ಆಶ್ಚರ್ಯಗೊಳಿಸಿದೆ. ಸಮಸ್ಯೆ ಕೇವಲ ಯಾರು ಏರ್ಬೇಸ್ ನಿಯಂತ್ರಿಸುತ್ತಾರೆ ಅನ್ನದ್ದು ಮಾತ್ರವಲ್ಲ, ಇದು ಏಷ್ಯಾ ಭೂರಾಜಕೀಯ ದಿಕ್ಕನ್ನು ಬದಲಾಯಿಸುವ ಶಕ್ತಿಯ ಬಗ್ಗೆ ಹಲವು ತಜ್ಞರು ಭಾವಿಸುತ್ತಿದ್ದಾರೆ. ಬಗ್ರಾಮ್ ಮತ್ತೊಮ್ಮೆ ಜಗತ್ತು ಶಕ್ತಿ ಸಮತೋಲನಕ್ಕೆ ಕೇಂದ್ರವಾಗಿದೆ. ಒಂದೊಮ್ಮೆ ಅಮೆರಿಕದ ಬಲವಾದ ಆ ಬೇಸ್ ಈಗ ಭಾರತ ಕೈಯಲ್ಲಿದೆ. ಅದೇ ಅಮೆರಿಕವನ್ನು ಅತ್ಯಂತ ಚಿಂತೆಗೆ ಒಡ್ಡಿದೆ. ಈಗ ಅತಿದೊಡ್ಡ ಪ್ರಶ್ನೆ, ಅಮೆರಿಕ ನಿಜಕ್ಕೂ ಏನು ಬಯಸುತ್ತಿದೆ? ಅದು ಮತ್ತೆ ಈ ಏರ್ಬೇಸ್ನ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸಲು ಹೊರಟಿದೆಯೇ, ಅಥವಾ ಇದು ದೊಡ್ಡ ಘರ್ಷಣೆಗೆ ಮುಖ್ಯವೇ? ಆದರೆ ಅದಕ್ಕೆ ಮುಂಚೆ ನೀವು ಈ ವಿಡಿಯೋ ನೋಡುತ್ತಿದ್ದರೆ 1 ಸೆಕೆಂಡ್ ತೆಗೆದುಕೊಂಡು ಲೈಕ್ ಬಟನ್ ಒತ್ತಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅದು 1 ಸೆಕೆಂಡ್ ಮಾತ್ರ, ನಮಗೆ ಅದು ದೊಡ್ಡ ಸಹಾಯ. ನಿಜವಾಗಿ ಅಫ್ಘಾನಿಸ್ತಾನದಲ್ಲಿ ಜರುಗುತ್ತಿರುವುದು ಅಮೆರಿಕದ ನಿದ್ರೆಯನ್ನು ಕಸಿದು ಹಾಕಿದೆ. ಬಗ್ರಾಮ್ನಲ್ಲಿ ಭಾರತದ ವೇಗದ ಉಪಸ್ಥಿತಿ, ಭಾರತ ತಾಲಿಬಾನ್ ಸಂಬಂಧದ ಬೆಂಕಿ ವಾಷಿಂಗ್ಟನ್ಗೆ ಭೂಕಂಪದಂತೆ. ಟ್ರಂಪ್ಗೆ ತೋರುತ್ತಿದೆ ತನ್ನ ಕೈಯಿಂದ ಮುಖ್ಯ ರಾಜಕೀಯ ಆಭರಣ ಜಾರಿ ಬೀಳುತ್ತಿದೆ. ಅದನ್ನು ಪಡೆಯಲು ಅಮೆರಿಕ 20 ವರ್ಷಗಳು ತನ್ನ ಪೂರ್ಣ ಶಕ್ತಿರ್ಚಿಸಿದೆ. ಅಫ್ಘಾನಿಸ್ತಾನ ಕೃಷಿಯಲ್ಲಿ ಚೆನ್ನಾಗಿರಬಹುದು ಅಲ್ಲ, ಆದರೆ ಅದರ ಕೆಳಗಿರುವ ಖನಿಜ ಸಂಪತ್ತು ಜಗತ್ತಿಗೆ ಸುವ ಗುಹೆಯಂತೆ. ಅದೇ ಅಮೆರಿಕ ವರ್ಷಗಳು ಇತರ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಹೆಸರಿನಲ್ಲಿ ತನ್ನ ಪ್ರಭಾವ ವಿಸ್ತರಿಸಿದ ಕಾರಣ 2021ರವರೆಗೆ ಅಮೆರಿಕ ಬಗ್ರಾಮ್ ಅನ್ನು ತನ್ನ ಸೈನ್ಯ ಕೇಂದ್ರವಾಗಿ ಮಾಚಿತು. ಆದರೆ ಹಿಂದೆ ಸರಿದಾಗ ಇತಿಹಾಸದ ತಿರುಗುಬಾಣ ಬಂದಿತು. ಈಗ ಅಫ್ಘಾನಿಸ್ತಾನದ ಹೊಸ ಸರ್ಕಾರ ಭಾರತದೊಂದಿಗೆ ರಾಜಕೀಯ ಒಪ್ಪಂದ ಮಾಡಿಕೊಂಡಿದೆ. ಅದರ ಪ್ರಕಾರ ಬಗ್ರಾಮ್ ಭಾರತ ನಿಯಂತ್ರಣಕ್ಕೆ ಬಂದಿದೆ.
ಆದರೆ ಇದು ಕೇವಲ ರನ್ವೇ ಬದಲಾವಣೆಯಲ್ಲ. ಭಾರತ ಅಲ್ಲಿಯೇ ಸೂಪರ್ ಏರ್ಬೇಸ್ ಅನ್ನು ರೂಪಿಸುತ್ತಿದೆ. ಬರುತ್ತಿರುವ ದಿನಗಳಲ್ಲಿ ಏಷ್ಯಾದ ಅತ್ಯಾಧುನಿಕ ಸೈನ್ಯ ಕೇಂದ್ರವಾಗಲಿದೆ. ಅಲ್ಲಿಯೇ ಅತ್ಯಾಧುನಿಕ ರಡಾರ್ ವ್ಯವಸ್ಥೆಗಳು, ಹೊಸ ಸ್ಯಾಟಲೈಟ್ ಲಿಂಕ್ಗಳು, ಭಾರತ ವಿನ್ಯಾಸದ ಹೈಟೆಕ್ ಏರ್ ಸ್ಟ್ರಿಪ್ಗಳು ಸಿದ್ಧವಾಗುತ್ತಿವೆ. ಅವು ಅಫ್ಘಾನಿಸ್ತಾನವನ್ನು ನೇರ ಜಗತ್ತು ಸೈನ್ಯ ನೆಟ್ವರ್ಕ್ಗೆ 2021ರಲ್ಲಿ ಅಮೆರಿಕ ಹೋಗುತ್ತಾ ಅಲ್ಲಿನ ತಂತ್ರಜ್ಞಾನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸಂಪೂರ್ಣ ನಾಶ ಮಾಡಿತು. ಯಾರೂ ಮತ್ತೆ ನಿಲ್ಲಿಸಲಾರೆಂದು ಭಾವಿಸಿತು. ಆದರೆ ಟ್ರಂಪ್ ಮರೆತರು. ಈಗ ಅಲ್ಲಿಯೇ ಭಾರತ ಇದೆ. ಭಾರತ ಕೆಲ ತಿಂಗಳಲ್ಲಿ ಆ ಬೇಸ್ ಅನ್ನು ಮತ್ತೆ ಜೀವಂತಗೊಳಿಸಿ ಇಷ್ಟೊಂದು ಶಕ್ತಿವಂತಗೊಳಿಸಿದೆ. ಈಗ ಭಾರತ ವಾಯುಸೇನೆ ಅಲ್ಲಿಯೇ ಪೂರ್ಣ ಸಾಮರ್ಥ್ಯದೊಂದಿಗೆ ಕೆಲಸ ಮಾಡುತ್ತಿದೆ. ಅದೇ ಅಮೆರಿಕ ಚಿಂತೆಯನ್ನು ಭಯಕ್ಕೆ ಬದಲಾಯಿಸಿದೆ. ಈ ಸುದ್ದಿ ಅಮೆರಿಕ ಅಡಿಪಾಯಗಳನ್ನು ಕುದಿಯಲೆ ಕಾಡಿತು. ಚೀನಾ ಕಾರಿಡಾರ್ಗಳವರೆಗೂ ನಡುಕು ಮೂಡಿಸಿತು. ಈಗ ಪರಿಸ್ಥಿತಿ ಇದು. ಚೀನಾದ 70-80% ಭೂಭಾಗ ಬಡ್ರಾಮ್ ಸ್ಟ್ರೈಕ್ ವ್ಯಾಪ್ತಿಗೆ ಬಂದು ನಿಂತಿದೆ. ಭಾರತ ಈಗ ಚೀನಾವನ್ನು ಎದುರಿಸುವ ಸ್ಥಿತಿಯಲ್ಲಿದೆ. ಆ ಗೆಜಿಲು ಗಡಿಯಲ್ಲಿ ಕಣ್ಣು ಮಿಟಿಕಿಸುತ್ತಿದ್ದರು. ಭಾರತದ ರಾಜಕೀಯ ತಂತ್ರ ಕುಬ್ಬುಗಟ್ಟಲ್ಲ. ಅದು ಸರಿಯಾದ ಉತ್ತರ. ಈಗ ಭಾರತ ಆ ಏರ್ಬೇಸ್ನಲ್ಲಿ ತನ್ನ ಹೈಟೆಕ್ ರಡಾರ್ ವ್ಯವಸ್ಥೆಗಳು, ಅತ್ಯಾಧುನಿಕ ಏರ್ ಡಿಫೆನ್ಸ್ ನೆಟ್ವರ್ಕ್, ಸುಖೋಯ್ ಫೈಟರ್ ಜೆಟ್ಗಳ ಲೇಟೆಸ್ಟ್ ವರ್ಷನ್ಗಳನ್ನು ನಿಯೋಜಿಸಿದೆ. ಅರ್ಥ ಸ್ಪಷ್ಟ. ಭಾರತ ಗಡಿಗಳನ್ನು ಮಾತ್ರ ರಕ್ಷಿಸುತ್ತಿಲ್ಲ, ಶತ್ರುಗಳನ್ನು ಅವರ ಮನೆಯವರೆಗೂ ಎದುರಿಸಲು ಸಿದ್ಧವಾಗಿದೆ. ಅದೇ ಚೀನಾ ಅಮೆರಿಕಾವನ್ನು ಚಿಂತೆಗೆ ಒಡ್ಡಿದೆ. ಕಳೆದ ಕೆಲ ದಿನಗಳಿಂದ ವಾಷಿಂಗ್ಟನ್ನಿಂದ ಬೀಜಿಂಗ್ವರೆಗೆ ಪ್ರತಿ ರಾಜಕೀಯ ಕಾರಿಡಾರ್ನಲ್ಲಿ ಒಂದೇ ಚರ್ಚೆ. ಭಾರತ ಬಗ್ರಾಮ್ನಲ್ಲಿ ಏನೂ ಯೋಜನೆ ಮಾಡುತ್ತಿದೆ. ನಿಜವಾಗಿ ಅಮೆರಿಕ ಭಯ ಈಗ ಮುಖ್ಯವಾಗಿ ಕಂಡುಬರುತ್ತಿದೆ. ಅದು ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹಾಕುತ್ತಿದೆ. ಬಡ್ರಾಮ್ ಖಾಲಿ ಮಾಡಿ, ಸೈನ್ಯವನ್ನು ಹಿಂದೆ ತೆಗೆದುಕೊಳ್ಳಿ, ಅತ್ಯಾಧುನಿಕ ತಂತ್ರಜ್ಞಾನ ಸ್ಥಾಪನೆಗಳನ್ನು ತೆಗೆಯಿರಿ. ಆದರೆ ಭಾರತ ಇನ್ನೂ ಯಾವ ಬೆದರಿಕೆಗೂ ವಂಚನೆ ಹೋಗಲ್ಲ. ಟ್ರಂಪ್ ತನ್ನ ಶಕ್ತಿ ತೋರಲು ಬಗ್ರಾಮ್ ಕಡೆ ಫೈಟರ್ ಜೆಟ್ಗಳನ್ನು ಕಳುಹಿಸಿದಾಗ ಭಾರತ ರಡಾರ್ ವ್ಯವಸ್ಥೆಗಳು ಅವುಗಳನ್ನು ತಕ್ಷಣ ಟ್ರ್ಯಾಕ್ ಮಾಡಿದವು. ವರದಿಗಳ ಪ್ರಕಾರ ಅವು ಭಾರತ ರಡಾರ್ ವ್ಯಾಪ್ತಿಗೆ ಬಂದ ತಕ್ಷಣ ಭಾರತ ನೇರ ಆದೇಶ ಕೊಟ್ಟಿತು. ಈ ಏರ್ ಸ್ಪೇಸ್ನಿಂದ ಯಾವ ವಿಮಾನವೂ ಟೇಕ್ ಆಫ್ ಮಾಡದು, ಯಾವ ವಿದೇಶಿ ಫೈಟರ್ಗೂ ಲ್ಯಾಂಡಿಂಗ್ ಅನುಮತಿ ಇಲ್ಲ. ಒಂದು ವಿಧದಲ್ಲಿ ಭಾರತ ಯಾವ ಗೊಂದಲವೂ ಇಲ್ಲದೆ ಅಮೆರಿಕಕ್ಕೆ ಅದರ ಭಾಷೆಯಲ್ಲೇ ಉತ್ತರ ಕೊಟ್ಟಿದೆ. ಭಾರತ ಮತ್ತೊಮ್ಮೆ ತನ್ನ ಧೋರಣೆಯನ್ನು ಸ್ಪಷ್ಟಪಡಿಸಿತು. ಇನ್ನು ಯಾವ ಅಮೆರಿಕ ಫೈಟರ್ ಜೆಟ್ ಬಗ್ರಾಮ್ನಲ್ಲಿ ಲ್ಯಾಂಡ್ ಆಗಲ್ಲ. ಈ ನಿರ್ಧಾರ ಭಾರತದ್ದು ಮಾತ್ರವಲ್ಲ, ತಾಲಿಬಾನ್ ಸರ್ಕಾರವು ಇದಕ್ಕೆ ಮೊದಲು ಹಾಕಿದೆ. ಅದರ ನೇರ ಅರ್ಥ ಟ್ರಂಪ್ನ ಪೂರ್ಣ ಯೋಜನೆ ನಾಶವಾಗಿದೆ. ಒಂದೊಮ್ಮೆ ಅಮೆರಿಕ ಶಕ್ತಿಯ ಸಂಕೇತವಾಗಿದ್ದ ಆ ಏರ್ಬೇಸ್ ಈಗ ಭಾರತದ ರಾಜಕೀಯ ಬುದ್ಧಿಮತ್ತೆಗೆ ಉದಾಹರಣೆಯಾಗಿದೆ. ಈ ಘಟನೆಗಳು ಜಗತ್ತು ಸಾಮಾಜಿಕ ಜಾಲದಲ್ಲಿ ಸಂಚಲನ ಉಂಟು ಮಾಡಿವೆ. ಪ್ರತಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಂದೇ ಪ್ರಶ್ನೆ ಗಂಭೀರವಾಗಿ ಬೆಸೆಯುತ್ತಿದೆ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ನಿಜಕ್ಕೂ ಏನು ಬಯಸುತ್ತಿದೆ? ಟ್ರಂಪ್ ಮತ್ತೆ ಹೊಸ ಕುತುಕುಗಳನ್ನು ರೂಪಿಸುತ್ತಿದ್ದಾರಾ? ಅವರ ಗುರಿ ಭಾರತದ ಬೆಳವಣಿಗೆಯನ್ನು ತಡೆಯುವುದೇ, ಅಥವಾ ಬಗ್ರಾಮ್ ನಿಯಂತ್ರಣವನ್ನು 2021ರ ಮೊದಲಿನಂತೆ ಮತ್ತೆ ಕೈಗೆ ತೆಗೆದುಕೊಳ್ಳಲು ಹೊರಟಿದ್ದಾರಾ? ಆದರೆ ಈ ಬಾರಿ ಕಥ ಬದಲಾಗಿದೆ. ಈಗ ನಿರ್ಧಾರಗಳು ಅಮೆರಿಕದ್ದಲ್ಲ, ಅಫ್ಘಾನ್ ಮತ್ತು ಭಾರತದ್ದು. ಅಫ್ಘಾನಿಸ್ತಾನ ಸ್ಪಷ್ಟವಾಗಿ ಹೇಳಿದೆ, ಬಡ್ರಾಮ್ ಪುನರ್ನಿರ್ಮಾಣದಿಂದ ಆಪರೇಷನ್ಗಳವರೆಗೆ ಪ್ರತಿ ಅಧಿಕಾರ ಭಾರತ ಕೈಯಲ್ಲಿರುತ್ತದೆ. ಇಲ್ಲಿಯೇ ಭಾರತ ವಾಯುಸೇನೆ ಹೊರತು ಯಾವ ದೇಶ ಸೈನ್ಯಕ್ಕೂ ಪ್ರವೇಶ ಇಲ್ಲ. ತಾಲಿಬಾನ್ ಸರ್ಕಾರದ ವಾದನೆ ಸ್ಪಷ್ಟ. ಭಾರತ ಉಪಸ್ಥಿತಿ ಅಫ್ಘಾನಿಸ್ತಾನದ ಭದ್ರತೆಯನ್ನು ಬಲಪಡಿಸುತ್ತದೆ ಮಾತ್ರವಲ್ಲ, ವ್ಯಾಪಾರ, ಇನ್ಫ್ರಾಸ್ಟ್ರಕ್ಚರ್, ರಾಜಕೀಯ ಸಂಬಂಧಗಳಿಗೆ ಹೊಸ ದಿಕ್ಕು ನೀಡುತ್ತದೆ. ಜಗತ್ತು ಈಗ ಇದನ್ನು ನೋಡಿ ಆತಂಕಗೊಂಡಿದೆ. ಒಂದೊಮ್ಮೆ ಅಸ್ಥಿರ ಎಂದು ಭಾವಿಸಿದ ಅಫ್ಘಾನಿಸ್ತಾನ ಈಗ ಭಾರತ ಸಹಾಯದೊಂದಿಗೆ ಹೊಸ ಯುಗಕ್ಕೆ ಕಾಲಿಟ್ಟಿದೆ. ಅದೇ ಅಮೆರಿಕ ಮತ್ತು ಅದರ ಮಿತ್ರರಿಗೆ ಅತ್ಯಂತ ತೊಂದರೆಯಾಗಿದೆ. ಈಗ ವಿಷಯ ಅಮೆರಿಕಕ್ಕೆ ಮಾತ್ರ ಸೀಮಿತವಲ್ಲ. ಈ ಒಟ್ಟು ಘಟನೆಗಳು ಚೀನಾ ಅಡಿಪಾಯಗಳನ್ನು ಕುದಿಯಲಾರಂಭಿಸಿವೆ. ಚೀನಾ ತನ್ನ ಒನ್ ಬೆಲ್ಟ್ ಒನ್ ರೋಡ್ ಕನಸು ಅಫ್ಘಾನಿಸ್ತಾನದ ಮೂಲಕ ಹೋಗುತ್ತದೆ ಎಂದು ಭಾವಿಸಿತು. ಆದರೆ ಅದು ಈಗ ಬಗ್ರಾಮ್ ರನ್ವೇಗಳ ಮೇಲೆ ಧೂಳು ಕರೆಯುತ್ತಿದೆ. ಚೀನಾ ದೊಡ್ಡ ಚಾಲು ಆಡಿತು. ಬಡ್ರಾಮ್ ಅನ್ನು ಜೋಡಿಸಿ ಮಧ್ಯ ಏಷ್ಯಾ ದೇಶಗಳವರೆಗೆ ತನ್ನ ಹಿಡಿತ ಸ್ಥಾಪಿಸಬೇಕು.
ಆದರೆ ಭಾರತ ಆ ಏರ್ಬೇಸ್ ನಿಯಂತ್ರಣ ತೆಗೆದುಕೊಂಡ ತಕ್ಷಣ ಒಟ್ಟು ಆಟ ತಿರುಗಿತು. ಈಗ ತಾಲಿಬಾನ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ನಾವು ಚೀನಾ ಬೆಲ್ಟ್ ಆನ್ ರೋಡ್ ಇನಿಷಿಯೇಟಿವ್ನಲ್ಲಿ ಭಾಗವಲ್ಲ. ಅಂದರೆ ಅಫ್ಘಾನ್ ಭೂಮಿಯಲ್ಲಿ ಚೀನಾ ಒಂದು ರಸ್ತೆಯೂ ಹಾಕಲ್ಲ, ಒಂದು ಟ್ರಕ್ನೂ ತಿರುಗಲ್ಲ. ಅದೇ ಚೀನಾ ಚಿಂತೆ ಆರಂಭವಾಯಿತು. ಬೀಜಿಂಗ್ನ ರಾಜಕಾರಣಿಗಳು ಈಗ ಮುಖ್ಯವಾಗಿ ಒಪ್ಪಿಕೊಳ್ಳುತ್ತಿದ್ದಾರೆ, ಭಾರತ ನಮ್ಮ ಯೋಜನೆಯನ್ನು ಮಾತ್ರ ನಾಶ ಮಾಡಿಲ್ಲ, ದಕ್ಷಿಣ ಏಷ್ಯಾ ಒಟ್ಟು ರಾಜಕೀಯ ಶಕ್ತಿ ಸಮೀಕ್ಷೆಯಲ್ಲಿ ಹಿಡಿ ಸಾಧಿಸಿದೆ. ಈಗ ಭಾರತ ಸ್ಥಿತಿ ಇಂತಾಗಿದೆ, ಒಂದು ಭಾಗದಲ್ಲಿ ಬಡ್ರಾಮ್ ಏರ್ಬೇಸ್, ಇನ್ನೊಂದು ಭಾಗದಲ್ಲಿ ತನ್ನ ಸೈನ್ಯ ನೆಟ್ವರ್ಕ್ ಮಧ್ಯಪ್ರಾಚ್ಯದವರೆಗೆ ವಿಸ್ತರಿಸಿದೆ. ಅದರ ನೇರ ಪರಿಣಾಮ ಟರ್ಕಿ, ಇರಾನ್, ಸೌದಿ ಅರೇಬಿಯಾವರೆಗೂ ಕಂಡುಬರುತ್ತದೆ. ಅಲ್ಲಿಯೇ ಭಾರತದ ಸೈನ್ಯ, ಆರ್ಥಿಕ ಹಿಡಿ ಹಲವು ಪಟ್ಟು ಬೆಳೆಯುತ್ತಿದೆ. ಅತ್ಯಂತ ಆಸಕ್ತಿಕರ ವಿಷಯ, ಈ ಒಟ್ಟು ಆಟದಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಸಿಕ್ಕಿಹಾಕಿಕೊಂಡಿದೆ. ಬಡ್ರಾಮ್ನ ಭೌಗೋಳಿಕ ಸ್ಥಾನ ಇಂತು ಭಾರತ ಬಯಸಿದರೆ ಒಂದು ದಾಳಿಯಲ್ಲಿ ಪಾಕ್ ಗಡಿಯನ್ನು ದಾಟಿ ನೋಡಬಲ್ಲದು. ಈಗ ಪಾಕ್ಗೆ ಯಾವ ರಾಜಕೀಯ ತಂತ್ರವೂ ಉಳಿದಿಲ್ಲ, ಯಾವ ರಕ್ಷಣೆಯೂ ಇಲ್ಲ. ಭಾರತದ ಈ ಚಾಲು ಕೇವಲ ರಾಜಕೀಯ ಗೆಲುವಲ್ಲ, ಅದು ರಾಜಕೀಯ ಮಾಸ್ಟರ್ ಸ್ಟ್ರೋಕ್. ಅದು ಚೀನಾ, ಪಾಕಿಸ್ತಾನಗಳನ್ನು ಒಂದೇ ದಾಳಿಯಲ್ಲಿ ಸುತ್ತುವರೆದಿದೆ. ಈಗ ಬಗ್ರಾಮ್ ಕೇವಲ ಏರ್ಬೇಸ್ ಅಲ್ಲ, ಭಾರತದ ಹೊಸ ಭೂರಾಜಕೀಯ ಶಕ್ತಿಯ ಸಂಕೇತ. ಪ್ರತಿ ದೇಶವೂ ಆ ರನ್ವೇ ಮೇಲೆ ಗಮನ ಹರಿಸಿದೆ. ಅಲ್ಲಿಂದ ಭಾರತದ ಪ್ರತಿ ವಿಮಾನ ಎಬ್ಬಿಸುವುದು ಜಗತ್ತಿಗೆ ಸಂದೇಶ. ಈಗ ಏಷ್ಯಾ ದಿಕ್ಕನ್ನು ಭಾರತ ನಿರ್ಧರಿಸುತ್ತದೆ. ಅಮೆರಿಕ ಎಚ್ಚರಿಕೆಗೆ ಭಾರತದ ಉತ್ತರ ಸಾಮಾನ್ಯ ಪ್ರತಿಕ್ರಿಯೆಯಲ್ಲ, ಅದು ನೇರ, ಸರಿಯಾದ ಹೇಳಿಕೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ಬಗ್ರಾಮ್ಗೆ ಸಂಬಂಧಿಸಿದ ಪ್ರತಿ ನಿರ್ಧಾರ ಭಾರತ ಮತ್ತು ಅಫ್ಘಾನಿಸ್ತಾನ ಪರಸ್ಪರ ಒಪ್ಪಂದದ ಭಾಗ. ಯಾವ ಮೂರನೇ ದೇಶವೂ ಇದರಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಸಹಿಸಲ್ಲ. ಭಾರತ ಟ್ರಂಪ್ ಸರ್ಕಾರದ ಮನವಿಯನ್ನು ತಿರಸ್ಕರಿಸಿತು. ಭಾರತ ತಕ್ಷಣ ಬಗ್ರಾಮ್ ಖಾಲಿ ಮಾಡಬೇಕೆಂದು ಹೇಳಿದ್ದನ್ನು. ದೆಹಲಿಯಿಂದ ಬಂದ ಉತ್ತರ, ಇದು ನಮ್ಮದು ಮತ್ತು ಅಫ್ಘಾನಿಸ್ತಾನದ ಸಹಜ ಭೂಮಿ, ಯಾವ ಮೂರನೇ ದೇಶವೂ ಇಲ್ಲಿಯೇ ಆದೇಶ ಕೊಡಲಾರದು. ಈಗ ಪರಿಸ್ಥಿತಿ ಇದು, ಭಾರತ ಬಗ್ರಾಮ್ನಲ್ಲಿ ತನ್ನ ಉಪಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಿದೆ. ಏರ್ಬೇಸ್ ಸುತ್ತಲೂ ಅತ್ಯಾಧುನಿಕ ರಡಾರ್ ವ್ಯವಸ್ಥೆಗಳು, ಅತ್ಯಾಧುನಿಕ ಏರ್ ಡಿಫೆನ್ಸ್ ಯೂನಿಟ್ಗಳು ಸ್ಥಾಪನೆಯಾಗಿವೆ. ಅವು ಸಾವಿರಾರು ಕಿ.ಮೀ ವ್ಯಾಪ್ತಿಯಲ್ಲಿ ಶತ್ರು ಪ್ರತಿ ಚಲನೆಯನ್ನು ಹಿಡಿಯಬಲ್ಲವು. ಹೇಳುತ್ತಿರುವುದು, ಭಾರತಕ್ಕೆ ಈಗ ಇಷ್ಟು ಸಾಮರ್ಥ್ಯ. ಯಾವ ಅಮೆರಿಕ ಫೈಟರ್ ಜೆಟ್ ಬಡ್ರಾಮ್ ಸಮೀಪದಲ್ಲಿ ತಿರುಗಲು ಪ್ರಯತ್ನಿಸಿದರೂ ಅದರ ಟ್ರ್ಯಾಕಿಂಗ್ ತಕ್ಷಣ ಆರಂಭ. ಇದು ಭಾರತದ ಹೊಸ ರಾಜಕೀಯ ಶಕ್ತಿ. ಅದು ಟ್ರಂಪ್ನನ್ನು ಚಿಂತೆಗೆ ಒಡ್ಡಿದೆ. ಟ್ರಂಪ್ ಮತ್ತೆ ಹಳೆಯ ಒತ್ತಡದ ರಾಗ ಹಾಡುತ್ತಿದ್ದಾರೆ. ಭಾರತದ ಮೇಲೆ ಟ್ರೇಡ್ ಟ್ಯಾರಿಫ್ಗಳು ವಿಧಿಸುವುದು, ನಮ್ಮ ಕೆನ ಆಯಿಲ್ ಕಂಪನಿಗಳ ಮೇಲೆ ನಿರ್ಬಂಧಗಳು. ಆದರೆ ಭಾರತ ಈಗ ಹಳೆಯ ಭಾರತವಲ್ಲ. ನ್ಯೂ ದೆಹಲಿ ನೇರವಾಗಿ ಹೇಳಿದೆ, ಯಾವ ಬೆಲೆಗೆ ಇರಲಿ ನಮ್ಮ ನಿರ್ಧಾರ ನಮ್ಮದೇ. ಬೆದರಿಕೆಗಳಿಗೆ ವಂಚನೆ ಹೋಗಲ್ಲ, ಆಕರ್ಷಣೆಗಳಿಗೆ ಮೋಸ ಹೋಗಲ್ಲ. ಸುಪ್ರಧಾನಮಂತ್ರಿ ನರೇಂದ್ರ ಮೋದಿ ತನ್ನ ಹೇಳಿಕೆಯಲ್ಲಿ ಪುನರುಚ್ಚಾರಿಸಿದರು, ಬಡ್ರಾಮ್ ಈಗ ಸಂಪೂರ್ಣವಾಗಿ ಭಾರತ ಸೈನ್ಯ ಚಾವಣಿಯಾಗಿ ಬೆಳೆದಿದೆ. ಇಲ್ಲಿಯೇ ಬರುತ್ತಿರುವ ದಿನಗಳಲ್ಲಿ ಭಾರತ ಮತ್ತು ಅಫ್ಘಾನ್ ಸೈನ್ಯಗಳ ಸಹಜ ಅತಿದೊಡ್ಡ ಎಕ್ಸರ್ಸೈಸ್ ನಡೆಯಲಿದೆ. ಅದರ ಮೇಲೆ ಜಗತ್ತು ಗಮನ ಹರಿಸಿದೆ. ಅಲ್ಲಿಯೇ ಚೀನಾ, ಪಾಕಿಸ್ತಾನ ಚಿಂತೆ ಬೆಳೆಯುತ್ತಿದೆ. ಬಗ್ರಾಮ್ನಿಂದ ಭಾರತಕ್ಕೆ ಅಫ್ಘಾನಿಸ್ತಾನ ಮಾತ್ರವಲ್ಲ, ಪಾಕಿಸ್ತಾನ ಉತ್ತರ ಗಡಿ ಮತ್ತು ಚೀನಾ ಶಿಂಜಿಯಾಂಗ್ ಪ್ರದೇಶದವರೆಗೂ ನೇರ ನಿಗಾ ಸುಲಭ. ಇದು ಭಾರತಕ್ಕೆ ಕೇವಲ ಏರ್ಬೇಸ್ ಅಲ್ಲ, ಅದರ ಭೌಗೋಳಿಕ ಶಕ್ತಿಗೆ ಹೊಸ ಕೇಂದ್ರ. ಚೀನಾ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಗೆ ಈ ಕ್ರಮ ಅತಿದೊಡ್ಡ ದಬ್ಬ. ತಾಲಿಬಾನ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಅಫ್ಘಾನಿಸ್ತಾನ ಈಗ ಚೀನಾ ಯೋಜನೆಯಲ್ಲಿ ಭಾಗವಲ್ಲ. ಈ ಘೋಷಣೆಯೊಂದಿಗೆ ಚೀನಾ ಒಟ್ಟು ರಾಜಕೀಯ ಕನಸು ಭಾರತ ಒಂದೇ ಕ್ರಮದೊಂದಿಗೆ ಚೆಲ್ಲಾಚೆಲ್ಲವಾಗುತ್ತಿದೆ. ಸ್ನೇಹಿತರೆ, ಈಗ ಪ್ರಶ್ನೆ ಇದು, ಭಾರತದ ಹೊಸ ಸ್ಥಿತಿ ಅಮೆರಿಕವನ್ನು ನಿಜಕ್ಕೂ ಭಯಬೇಡಿಸಿದೆಯೇ? ಜಗತ್ತು ಶಕ್ತಿಗಳು ಈಗ ಹೊಸ ಭಾರತವನ್ನು ನೋಡಲು ಸಿದ್ಧವಾಗುತ್ತಿವೆಯೇ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ಖಂಡಿತ ಹೇಳಿ. ಸ್ನೇಹಿತರೆ, ಇದು ಇಂದಿನ ದೊಡ್ಡ ಸುದ್ದಿ. ಸಂಶೋಧನೆ ಮತ್ತು ಕಷ್ಟದೊಂದಿಗೆ ನಿಮ್ಮ ಮುಂದೆ ತಂದಿದ್ದೆವು. ನಮ್ಮ ಕಷ್ಟವನ್ನು ಮೆಚ್ಚಿಕೊಳ್ಳಿದರೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ತಲುಪಲಿ. ಜೈ ಶ್ರೀರಾಮ್.